ನಾಷ್ಟಾ ಮಾಡೋ ಮಟ 10:30 ಆಗ್ತೈತಿ. ಇವ್ರ ಜೊತೆ ಮನ್ಯಾಗ ಮಾತಾಡಿ ಹಿಂಗ ಅಳ್ಳಾಡ್ಕೋಂತ ಬುಕ್ ಹಿಡಿಬೇಕು ಅನ್ಗುಡ್ಕ 11 ಗಂಟೆ ಆಗ್ತೈತಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. IAS KS ಆಗಿರ್ಬೋದು, ಈ ತರ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇನ್ಫಾರ್ಮೇಶನ್ ಸಲುವಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಅಂಡ್ ನಿಮ್ಮ ಒಂದು ಸಪೋರ್ಟ್ ನಂಗೆ ಬಹಳ ಇಂಪಾರ್ಟೆಂಟ್ ಐತಿ ಮತ್ತೆ ಹೆಚ್ಚೆಚ್ಚು ವಿಡಿಯೋಗಳನ್ನ ಮಾಡ್ಲಿಕ್ಕೆ. ಇವತ್ತಿನ ಒಂದು ವಿಡಿಯೋ ಏನಂತಂದ್ರೆ IAS KS ಸ್ಟೂಡೆಂಟ್ಸ್ ಅದೊಂದು ಡೇ ಟು ಡೇ ಲೈಫ್ ಹೆಂಗಿರಬೇಕು, ಡೈಲಿ ರುಟೀನ್ ಯಾವ ಥರ ಇರಬೇಕು, ಯಾವ ಥರ ಡೈಲಿ ರುಟೀನ್ ಇದ್ರೆ ಅವ್ರು ಹೆಚ್ಚು ಅವರ್ನ ಸ್ಟಡಿಗೆ ಇನ್ವೆಸ್ಟ್ ಮಾಡ್ಬೋದು, ಸಿಲೆಬಸ್ನ ಕವರ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಡೀಟೇಲ್ ನಮಗೆ ಡಿಸ್ಕಷನ್ ಮಾಡೋಣ. ಸೊ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಈ ವಿಡಿಯೋ ಯೂಸ್ಫುಲ್ ಅದ. ಸೊ ವಿಡಿಯೋನ ಎಂಡ್ವರೆಗೂ ನೋಡ್ರಿ. ಆ್ಯಂಡ್ ಇಷ್ಟ ಆತಂದ್ರೆ ಶೇರ್ ಮಾಡ್ರಿ, ಲೈಕ್ ಮಾಡೋದನ್ನ ಮರಿಬೇಡ್ರಿ. ಸೊ ಯಾವ ಥರ ಇರಬೇಕಪ್ಪ IAS ದೊಂದು ವಿದ್ಯಾರ್ಥಿದ ಒಂದು ರುಟೀನ್. ಯಾಕೆ IAS KS ದೊಡ್ಡ ಎಕ್ಸಾಮ್ ಅಂತ ಹೇಳಿಕತ್ತೇನಂದ್ರೆ ಇಲ್ಲಿ ಸಿಲೆಬಸ್ ಭಾಳ ಹೆವಿ ಇರ್ತೈತಿ. ಬೇರೆ ಎಕ್ಸಾಮ್ ಹೆಂಗೋ ನೀವು 3-4 ಮಂತ್ಸ್ 6 ಮಂತ್ಸ್ ಒಳಗೆ ಕವರ್ ಮಾಡ್ಕೋಬಹುದು ಸಿಲೆಬಸ್. ಬಟ್ ಈ IAS KS ಹೆಂಗಂದ್ರೆ ಸಿಲೆಬಸ್ ಭಾಳ ವಾಸ್ಟ್ ಇರ್ತಾವ. ಸೊ ಬಹಳಷ್ಟು ಅವರ್ಸ್ ಅನ್ನು ಸ್ಟಡಿ ಮಾಡಬೇಕು, ಬಹಳಷ್ಟು ಮಂತ್ಸ್ ಸಮ್ಟೈಮ್ ಇಯರ್ಸ್ ಅನ್ನು ನೀವು ಸ್ಟಡಿ ಮಾಡ್ಬೇಕಾಗ್ತೈತಿ. ಹಾಗೆ ಒಂದು ರುಟೀನ್ ಇರೋದು ಇಂಪಾರ್ಟೆಂಟ್ ಅದ. ಸೊ ಹೆಂಗಪ್ಪ ಅಂದ್ರೆ ಹೆಂಗ್ ರುಟೀನ್ ಇರಬೇಕು ಅಂತಂದ್ರ ಫಸ್ಟ್ ಥಿಂಗ್ ಅಂದ್ರ ಮಾರ್ನಿಂಗ್ ಹೇಳ್ಬೇಕು. ನೀವು ಮಾರ್ನಿಂಗ್ ಬೇಗ ಎದ್ದ ಕಾಸ ಸ್ಟಡಿ ಮಾಡಬೇಕು. ಸೊ ಬೆಳಗಿಂದ ಒಂದು ಟೈಮ್ ಹೆಂಗಿರ್ತೈತಲ್ಲ, ಒಂದು ಪ್ರೊಡಕ್ಟಿವ್ ಟೈಮ್ ಇರ್ತೈತೆ, ಅದ್ರ ಯುಟಿಲೈಸೇಷನ್ ಮಾಡ್ಕೋಬೇಕಾಗ್ತೈತಿ. ಹಂಗಂದ ತಕ್ಷಣ ಬೆಳಗ್ಗೆ ಹೇಳಂದ ತಕ್ಷಣ 3 ಗಂಟೆಗೆ ಎದ್ದೆ, 4 ಗಂಟೆಗೆ ಎದ್ದೆ, 5 ಗಂಟೆ ಆ ಥರ ನಿಮ್ಗೆ ಹೆಂಗೆ ಕನ್ವೀನಿಯಂಟ್ ಐತಿ. 5 ಗಂಟೆಗೆ ಎದ್ರ ನಿಮಗೆ ಪರ್ಫೆಕ್ಟ್ ಸ್ಟಡಿ ಆಗ್ತೈತೆ ಅಂದ್ರೆ 5 ಗಂಟೆ, 6 ಗಂಟೆಗೆ ಅಂದ್ರೆ 6 ಗಂಟೆ, ಆ ಥರ ನಿಮಗೆ ಹೆಂಗೆ ಅನುಕೂಲ ಆಗ್ತೈತಿ. ನಿಮ್ದು ಒಂದು ಯಾವ ಥರ ಸ್ಲೀಪಿಂಗ್ ಪ್ಯಾಟರ್ನ್ ಇರ್ತೈತಲ್ಲ ಅದನ್ನ ಅನುಗುಣವಾಗಿ ನೀವು ಬೆಳಗ್ಗೆ ಹೇಳೋ ರುಟೀನ್ನ ಫಾಲೋ ಮಾಡ್ರಿ. ಅಂಡ್ ಯಾವುದೇ ಕಾರಣಕ್ಕೂ ಫಸ್ಟ್ ಡೇ 3 o'clock 5 o'clock ಈ ತರ ಮಾಡಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ಡೇ ನಿಮಗ ಅದನ್ನ ಕಂಟಿನ್ಯೂ ಮಾಡಕ್ ಆಗಂಗಿಲ್ಲ. ಸೊ ಈಗ ಸಪೋಸ್ ನೀವು 6:30ಗೆ ಎದ್ರಿ, ಬೆಳಗ್ಗೆ 6:30ಗೆ ಹೇಳ್ತೀರಿ, ಅರ್ಧ ಗಂಟೆ ನೀವು ಎಲ್ಲ ಫ್ರೆಶ್ ಅಪ್ ಆಗಿ ಕಾಸ ಏನೋ ಒಂದಷ್ಟು ಜನಕ್ಕೆ ಹೇಳೋಗುಡ್ಕ ಹಶು ಆಗ್ತಿರ್ತೈತಿ. ನೀವೇನಾರ ನೀರು ಕುಡಿದಾದ್ಮೇಲೆ ಟೀ ಕುಡಿಯೋರು ಕುಡಿಬಹುದು. ಸೊ 7 ಗಂಟೆಗೆ ನೀವು ಸ್ಟಡಿ ಕೂರ್ತೀರಿ. 7 ಗಂಟೆಯಿಂದ 10:30ವರೆಗೂ ನೀವು ಸ್ಟಡಿ ಮಾಡ್ಬೇಕು. ಇನ್ ಬಿಟ್ವೀನ್ ಅರ್ಧ ಗಂಟೆ ನೀವ್ ಏನ್ ಮಾಡ್ಬೇಕು, ಯಾವಾಗ ನಿಮಗ್ ಬೋರ್ ಆಗ್ತೈತಲ್ಲ ಆ ಟೈಮ್ ಒಳಗ 30 ಮಿನಿಟ್ಸ್ ನೀವು 30 ಮಿನಿಟ್ಸ್ ಆದ್ರೂ ಮಿನಿಮಮ್ 30 ಮಿನಿಟ್ಸ್ ನೀವು ಎಕ್ಸರ್ಸೈಸ್ ಇಡ್ಬೇಕಾಗ್ತೈತಿ. ಬಿಕಾಸ್ ಹೆಲ್ತ್ ಭಾಳ ಇಂಪಾರ್ಟೆಂಟ್ ಐತಿ. ಕಂಟಿನ್ಯೂಸ್ ಕುಂತು ಓದೋದ್ರಿಂದ ಬಾಡಿ ಒಂಥರ ಲೇಜಿ ಆಗ್ತೈತಿ. ಅಂಡ್ ಸ್ಟ್ರೆಚಸ್ ಇಂಪಾರ್ಟೆಂಟ್ ಆಗೈತಿ ಬಾಡಿಗೆ. ಅಂಡ್ ಜಾಯಿಂಟ್ ಪೇನ್ಗಳು ಬರ್ತಿರ್ತಾವು. ಅಂಡ್ ವೇಟ್ ಗೇನ್ ಆಗ್ತಿರ್ತೈತಿ. ಇವೆಲ್ಲ ಬಹಳಷ್ಟು ಹೆಲ್ತ್ ಇಶ್ಯೂನ ಕ್ರಿಯೇಟ್ ಮಾಡ್ತಾವು. ಹಿಂಗಾಗಿ ಒಂದು 30 ಮಿನಿಟ್ಸ್, ಅದು ನೀವೇನು 7 o'clock to 10:30 ಏನು ಒಂದು ಸ್ಟಡಿ ಮಾಡ್ತಿರ್ತಾರಲ್ಲ, ಅದ್ರಾಗ ಇನ್ ಬಿಟ್ವೀನ್ ಅರ್ಧ ಗಂಟೆ ಏನೈತಲ್ಲ ನಿಮಗೆ 1-1.5 ಅವರ್ ಓದಿದ ಮೇಲೆ ಒಂದು ಬ್ರೇಕ್ ಬೇಕು ಅನಿಸ್ತಲ್ಲ, ಆ ಟೈಮ್ ಒಳಗೆ ಎಕ್ಸರ್ಸೈಸ್ ನ ಮಾಡ್ರಿ. ಅದಾದ ತಕ್ಷಣ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಎಕ್ಸರ್ಸೈಸ್ ಯಾವಾಗ ಮಾಡ್ತಿರಲ್ಲ ಅವಾಗ ಪೂರ್ತಿ ದಿನ ನೀವು ಫುಲ್ ಆಕ್ಟಿವೇಟ್ ಇರ್ತೀರಿ ಅಂಡ್ ಎನರ್ಜಿ ಇರ್ತೈತಿ ನಿಮ್ ಕಡೆ. ಫುಲ್ ಸ್ಟಡಿ ಮಾಡ್ಬೇಕು, ಮೋಟಿವೇಶನ್ ಇರ್ತೈತಿ. ಹಿಂಗಾಗಿ ಅಂಡ್ ನಿಮ್ ಸ್ಕಿನ್ ಹೆಲ್ತ್ಗೂ ಚಲೋ, ಅಂಡ್ ನಿಮ್ ಬಾಡಿ ವೇಟ್ಗೆ ಆಗಿರ್ಬೋದು, ನಿಮ್ಮ ಒಂದು ಬ್ಯೂಟಿಗೂ ಆಗಿರ್ಬೋದು, ನಿಮ್ಮ ಬ್ರೈನ್ ಹೆಲ್ತ್ಗೆ ಆಗಿರ್ಬೋದು, ಬಾಡಿ ಹೆಲ್ತ್ಗೆ ಎಲ್ಲದಕ್ಕೂ ಎಕ್ಸರ್ಸೈಸ್ ಇಂಪಾರ್ಟೆಂಟ್ ಅದ. ಸೊ 30 ಮಿನಿಟ್ಸ್ ಮಿನಿಮಮ್ ಎಕ್ಸರ್ಸೈಸ್ ನ ಮಾಡ್ರಿ. ಸೊ 7 to 10:30 ಅಂತಂದ್ರೆ ಅರ್ಧ ಗಂಟೆ ಎಕ್ಸರ್ಸೈಸ್ ಹೋದ್ರೂ ಮಾರ್ನಿಂಗ್ 3 ಅವರ್ ನಿಮ್ದು ಸ್ಟಡಿ ಆಗೈತಿ. ಆಮೇಲೆ 1 ಅವರ್ ನೀವು ಬ್ರೇಕ್ ತಗೊಳ್ರಿ, ಸ್ನಾನ ಮಾಡ್ಕೊಳ್ರಿ, ಬ್ರೇಕ್ಫಾಸ್ಟ್ ಮಾಡ್ಕೊಳ್ರಿ, ಪೂಜೆ ಮಾಡೋರು ಪೂಜೆ ಮಾಡ್ರಿ. ಅಗೇನ್ 11:30 ನೀವು ಸ್ಟಡಿ ಸ್ಟಾರ್ಟ್ ಮಾಡ್ತೀರಿ ಅನ್ಕೋರಿ. 11:30, 12:30, 1:30, 2 ಗಂಟೆ. ಸೊ ಅಗೇನ್ ಒಂದು 3 ಅವರ್ದೊಂದು ಸ್ಲಾಟ್ ನ ಮಾಡ್ಕೊಳ್ರಿ. 3 ಅವರ್ ಸ್ಲಾಟ್ ಮಾಡ್ಕೋತೀರಿ ಅನ್ಕೋರಿ. 3 ಅವರ್ಸ್ ಅಗೇನ್ ನಿಮ್ ಸ್ಟಡಿ ಕವರ್ ಆಗ್ತದ. ಆಲ್ರೆಡಿ ಬೆಳಗ್ಗೆ 3 ಅವರ್ ಓದಿರಿ, ಆ ಮೋಟಿವೇಶನ್ ಇರ್ತೈತಿ. ಮತ್ತೆ 3 ಅವರ್ ಅಂದಾಗ 6 ಅವರ್ ಇಲ್ಲೇ ಕವರ್ ಆಯ್ತು. ಆಯ್ತು 2:30 ಮತ್ತೆ ಅಗೇನ್ ಬ್ರೇಕ್ ತಗೊಳ್ರಿ. 1 ಅವರ್ ಬೇಕಾದ್ರೆ 1.5 ತಾಸದ ಬ್ರೇಕ್ ತಗೊಳ್ರಿ. ಆವಾಗ ಊಟ ಮಾಡ್ರಿ. ಮೊಬೈಲ್ ಯೂಸ್ ಮಾಡಿರಂಗಿಲ್ಲ, ನೀವು ಬೆಳಗ್ಗೆಯಿಂದ ಮೊಬೈಲ್ ಅನ್ನ ಮುಟ್ಟಿರಂಗಿಲ್ಲ. ಬಿಕಾಸ್ ನಾ ಲಾಸ್ಟ್ ವಿಡಿಯೋ ನಿಮಗೆ ಹೇಳ್ಬಿಟ್ಟೇನಿ, ಯಾವ್ದೋ ಕಾರಣಕ್ಕೂ ರಾತ್ರಿ ಮಲ್ಕೊಳ್ಳೋಕ್ಕಿಂತ 15-20 ನಿಮಿಷ ಮೊದ್ಲ ಬೆಳಗ್ಗೆ ಎದ್ದ ತಕ್ಷಣ ಫೋನ್ ಹಿಡಿಬಾರ್ದು. ಫೋನ್ ಹಿಡಿದ್ರಂದ್ರೆ ಆ ದಿನ ವೇಸ್ಟ್ ಅಂತ ತಿಳ್ಕೊಂಡ್ಬಿಡ್ರಿ. ಸೊ ಒಟ್ಟ ಮುಟ್ಬೇಡ್ರಿ. ಆರಾಮ್ ನಿಮಗೊಂದು ಟೈಮ್ ಅಂತೂ ನೀವು ಇಟ್ಕೋತೀರಿ ಫೋನ್ ಯೂಸ್ ಮಾಡ್ಲಿಕ್ಕಂತ. ಸೊ ಲಂಚ್ ಅವರ್ ಒಳಗೆ ಊಟ ಮಾಡ್ರಿ. ಊಟ ಮಾಡ್ಕೊಂತ ಯೂಸ್ ಮಾಡೋರು ಅದು ನಿಮಗ್ ಬಿಟ್ಟಿದ್ದ. ಸೊ ಊಟ ಆದ್ಮೇಲೆ ಮೊಬೈಲ್ ನ ಯೂಸ್ ಮಾಡ್ರಿ, ಸ್ಟೇಟಸ್ ನೋಡ್ರಿ, ಒಂದಷ್ಟು ರೀಲ್ಸ್ ಅನ್ನು ನೋಡ್ರಿ, ಒಂದು ಅರ್ಧ ಗಂಟೆ ನೋಡ್ರಿ, ಒಂದು 10-15 ನಿಮಿಷ, ಮ್ಯಾಕ್ಸಿಮಮ್ ಅರ್ಧ ಗಂಟೆ. ಅದಾದ್ಮೇಲೆ ನಿಮಗೆ ಏನಾರ ಮಲ್ಕೋಬೇಕು ಅನಿಸ್ತೈತಿ, ಒಂದು ಪವರ್ ನ್ಯಾಪ್ ಅಂತಾರ ಅದಕ್ಕೆ. ಆಕ್ಚುಲಿ 15-20 ನಿಮಿಷ, ಮ್ಯಾಕ್ಸಿಮಮ್ 30 ಮಿನಿಟ್ಸ್ ಒಂದು ನ್ಯಾಪ್ ತಗೊಳ್ರಿ. ಅಷ್ಟೇ ಒಂದು 30 ಮಿನಿಟ್ಸ್ ನಿದ್ದಿ ಇನಫ್ ಐತಿ. ಅಷ್ಟು ನಿದ್ದಿ ಮಾಡಿ ಎದ್ರಿ. 3:30ವರೆಗೂ ಆಗ್ತದ. 3:30ವರೆಗೂ ಎದ್ದ ಅಗೇನ್ ಮುಖ ತೊಳ್ಕೊಂಡ್ ಕಸ ಒಂದು ಗ್ಲಾಸ್ ಏನಾರ ನೀರ್ ಕುಡದ 3:30 ಮತ್ತೆ ಸ್ಟಡಿ ಮಾಡಕ್ ಕೂತ್ರಿ ಅಂದ್ರ 3:30 ಇಂದ 4:30, 5:30, 6:30 ಅಗೇನ್ 3 ಅವರ್ಸ್ ಕವರ್ ಆಗ್ತದ.
ಆರಾಮಾಗಿ ಕುಂತು ಸ್ಟಡಿ ಮಾಡ್ರಿ. ಇನ್ ಬಿಟ್ವೀನ್ ಬ್ರೇಕ್ ತಗೊಳ್ತೀರಿ 1 ಅವರ್ ಆದ ತಕ್ಷಣ ಒಂದ್ಸಲ ಒಂಚೂರು ಬ್ರೇಕ್ ತಗೊಳ್ಳೋದು, ನೀರ್ ಕುಡಿದ್ ಬರೋದು, ಏನಾರ ಒಂಚೂರು ಲಿಟಲ್ ಹಸು ಗಿಶು ಆತಂದ್ರೆ ಏನೋ ಒಂದು ಹಣ್ಣು ತಿನ್ನೋದು, ಏನಾರ ಡ್ರೈ ಫ್ರೂಟ್ಸ್ ತಿನ್ನೋದು, ಆ ತರ ಮಾಡೋರು ನೀವು ಮಾಡಬಹುದು. ಸೊ 1 ಅವರಿಗೆ ಒಂದು 5 ಮಿನಿಟ್ಸ್ ಬ್ರೇಕ್ ಅಂತೂ ಇರ್ಲಿ. ಸೊ 3 ಅವರ್ಸ್ ಇಲ್ಲೇ ಪೂರಾ ದಿನದ 9 ಅವರ್ಸ್ ಆಯ್ತು. ಅಗೇನ್ 6:30 ನೀವ್ ಏನ್ ಮಾಡ್ಬೇಕಂದ್ರೆ ಬ್ರೇಕ್ ತಗೊಳ್ರಿ, ಆರಾಮ್ 1 ಅವರ್ ಬ್ರೇಕ್ ತಗೊಳ್ರಿ, ಚಾ ಕುಡೀರಿ, ಎಲ್ಲಾರ ಕೆಳಗ್ ಮನಿಗೆ ಹೊರಗದು ಏನಾರ ಅಡ್ಡಾಡಕ್ ಹೋಗೋರು ಇದ್ರೆ ಅಡ್ಡಾಡ್ ಬರ್ರಿ. ಆಕ್ಚುಲಿ ಕೆಳಗೆ ಯಾಕಂದ್ರೆ ಅಂದ್ರೆ ನಮ್ದ ಬೆಳಗಾಂ ಒಳಗ್ ಆಗಿರ್ಬೋದು ಇಲ್ಲ ಆಗಿರ್ಬೋದು ಎಲ್ಲಾ ಕಡೆ 2nd ಫ್ಲೋರ್ ಒಳಗ್ ಮನಿ ಐತಿ, ಹಿಂಗಾಗಿ ಫ್ಲೋ ಒಳಗ ಕೆಳಗ್ ಹೋಗ್ ಬರ್ರಿ ಅಂತ ಹೇಳಿದೆ. ಸೊ ನೀವು ಹೊರಗೆಲ್ಲ ಅಡ್ಡಾಡ್ ಬರ್ರಿ ಆರಾಮ. ಏನಾರ ನಿಮ್ ಕೆಲ್ಸಗಳಿದ್ರ ಆ ಕೆಲಸ ಮಾಡ್ಕೊಳ್ರಿ, ಏನಾರ ನಿಮ್ ಬುಕ್ಸ್ ತರೋದೇ ಇರ್ಬೋದು, ಮನ್ಯಾಗ ಏನೋ ಒಂದ್ ಕೆಲಸ ಹೇಳಿರ್ತಾರೋದು ಏನಾರ ಇದ್ರೆ ಮಾಡ್ಕೊಳ್ರಿ. 1 ಅವರ್ ಹೋಗ್ಲಿ. ಆಮೇಲೆ ಮತ್ತೆ 7:30 ನೀವ್ ಏನಾರ ಸ್ಟಡಿ ಕೂತ್ರಿ, 10:30 ವರ್ಗು ಸ್ಟಡಿ ಮಾಡ್ರಿ. ಸೊ 7:30 to 10:30, 7:30 to 8:30, 8:30 to 9:30, 9:30 to 10:30, 3 ಅವರ್ಸ್ ಸಿಗ್ತದೆ. ಆ ಅವರ್ಸ್ ಒಳಗೆ ನೀವ್ ಏನ್ ಮಾಡ್ಬೇಕಂದ್ರೆ ಸ್ಟಾಟಿಕ್ ಬುಕ್ಸ್ ನ ಏನು ಓದಾಕ್ ಹೋಗ್ಬೇಡ್ರಿ. ಅಲ್ಲಿ ನೀವು ಓದಿರ ಕರೆಂಟ್ ಅಫೇರ್ಸ್ ಓದ್ರಿ. ಕರೆಂಟ್ ಅಫೇರ್ಸ್ ಯಾಕಂತಂದ್ರ ಆಲ್ರೆಡಿ ನೀವು ಸ್ಟಾಟಿಕ್ ಬುಕ್ಸ್ ಗಳನ್ನ ಓದಿ ನಿಮಗೆ ಸಾಕಾಗಿರ್ತೈತಿ, ಸೇಮ್ ಅನ್ನ ಸಿಲೆಬಸ್ ಓದಿರ್ತೀರಿ. ಕರೆಂಟ್ ಅಫೇರ್ಸ್ ಹೆಂಗಂದ್ರ ಅಲ್ಲಿ ಡಿವರ್ಸಿಟಿ ಇರ್ತೈತಿ, ಅಲ್ಲಿ ಬಹಳಷ್ಟು ಟಾಪಿಕ್ ಇರ್ತಾವ. ಕರೆಂಟ್ ಅಫೇರ್ಸ್ ಒಳಗ ಸೈನ್ಸ್ ಅಂಡ್ ಟೆಕ್ನಾಲಜಿ ಬರ್ತೈತಿ, ಸ್ಟೇಟ್ ಒಂದಷ್ಟು ನ್ಯೂಸ್ ಗಳು ಬರ್ತಾವು, ಇಂಟರ್ನ್ಯಾಷನಲ್ ನ್ಯೂಸ್ ಗಳು ಬರ್ತಾವು, ಸ್ಪೇಸ್ ರಿಲೇಟೆಡ್ ಬರ್ತೈತಿ, ಟೆಕ್ನಾಲಜಿ ರಿಲೇಟೆಡ್ ಬರ್ತೈತಿ, ಅಗ್ರಿಕಲ್ಚರ್ ರಿಲೇಟೆಡ್ ಬರ್ತೈತಿ, ಪಾಲಿಟಿ, ಎವ್ರಿಥಿಂಗ್ ನಿಮ್ಗೆ ನ್ಯೂಸ್ ಒಳಗೆ ಸಿಗ್ತೈತಿ. ಸೊ ನಿಮ್ ಬ್ರೈನಿಗೆ ಒಂಥರ ಚೇಂಜ್ ಫೀಲ್ ಆಗ್ತೈತಿ. ಸೊ ಈವ್ನಿಂಗ್ ಟೈಮ್ ಒಳಗ ನೀವು ಕರೆಂಟ್ ಅಫೇರ್ಸ್ ನ ಓದ್ಕೊಳ್ರಿ. ಅದಾದ್ಮೇಲೆ ನೀವ್ ಏನಾರ ಕ್ಲಾಸಸ್ಗಳನ್ನ ನೋಡ್ತಿರ್ತೀರಿ. ಈಗ ಒಂದಷ್ಟು ಜನದ ಹೆಂಗಿರ್ತೈತೆ ಅಂದ್ರೆ ಒಂದಷ್ಟು ಟಾಪಿಕ್ ತಿಳಿತಿರಂಗಿಲ್ಲ, ಅದನ್ನೆಲ್ಲ ನೀವು ಯೂಟ್ಯೂಬ್ ಒಳಗ ಆಗಿರ್ಬೋದು, ಅನ್ ಅಕಾಡೆಮಿ ಅಥವಾ ಆನ್ಲೈನ್ ಕ್ಲಾಸ್ ನ ಜಾಯ್ನ್ ಆಗಿದ್ರಿ ಅಂದ್ರೆ ಅಲ್ಲಿಂದ ಕ್ಲಾಸ್ಗಳದ್ದು ಏನೇನು ಕ್ಲಾಸ್ ನೋಡಿ ನೋಟ್ಸ್ ಮಾಡ್ಕೋದಿರ್ತೈತಲ್ಲ ಆ ಕೆಲಸ ಮಾಡ್ಕೊಡ್ರಿ. ಬಿಕಾಸ್ ಆ ಟೈಮ್ ಒಳಗೆ ನಿಮ್ದು ಪ್ರೊಡಕ್ಟಿವಿಟಿ ಲೆವೆಲ್ ಕಡಿಮೆ ಆಗಿರ್ತೈತಿ. ಇನ್ನು ದೆನ್ ಒಂದ್ ಅರ್ಧ ಗಂಟೆ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಏನು ಓದಿರ್ತಾರಲ್ಲ ಅದನ್ನ ಫಾಸ್ಟ್ ಆಗಿ ರಿವೈಸ್ ಮಾಡ್ಕೊಡ್ರಿ. ಇಷ್ಟು ನೀವು ಮಾಡಿರಂದ್ರ 10:30 ಆರಾಮ್ ಬಂದ್ ಊಟ ಮಾಡ್ರಿ. ಊಟ ಮಾಡಿ ಒಂಚೂರು ಮನೆಯಾಗಿನವ್ರ ಜೊತೆ ಮಾತಾಡಿ ಆರಾಮ್ ನಿದ್ದಿ ಮಾಡಿರಿ ಅಂತಂದ್ರ ಇಲ್ಲೇ ನಿಮ್ದು ಎಷ್ಟ್ ಅವರ್ ಆತಂದ್ರ ಬೆಳಿಗ್ಗೆ 3, 6, 9, 12 ಅವರ್ಸ್, ಆಲ್ಮೋಸ್ಟ್ 12 ಅವರ್ ಕವರ್ ಆಗ್ತೈತಿ. ಓಕೆಪಾ, ಮ್ಯಾಲಿಂದ 2 ತಾಸು ನೀವು ಲೆಸ್ ಮಾಡ್ರಿ, ಏನೋ ಮಾಡಿ ವೇಸ್ಟ್ ಮಾಡೇನಂದ್ರು 10 ತಾಸು ನಿಮ್ದು ಪ್ರೊಡಕ್ಟಿವ್ ಆಗಿ ಸ್ಟಡಿ ಆಗ್ತದ. ಇನ್ನ ನೀವ್ ಏನಾರ ಬೆಳಗ್ಗೆ ಹೇಳಿಲ್ಲಪ್ಪ ಬೆಳಗಿನ ಸ್ಟಡಿ ಮಾಡಂಗಿಲ್ಲ ಅಂತ ಅನ್ನೋ ರೂಟೀನ್ ಹೆಂಗಿರ್ತೈತಂದ್ರ ಸೀದಾ ನೀವ್ ಹೇಳ್ತೀರ ಒಂದ್ 8-8:30 ಎದ್ದ ತಕ್ಷಣ ಒಂದಿಟ್ಟು ಟೈಮ್ ಸ್ಪೆಂಡ್ ಅಲ್ಲೇ ಇಲ್ಲೇ ಅಡ್ಡಾಡ್ ಹುಡ್ಕೊಂಡ್ 9 ಆಗ್ತದ. ಜಳಕ 11ರಿಂದ ನೀವ್ ಏನಾರ 12-1 ಗಂಟೆ ಮಟ್ಟ ಸ್ಟಡಿ ಮಾಡ್ರಿ. ಮತ್ ಲಂಚ್ ಅವರ್ ಮಾಡ್ತೀರಿ, ಒಂದ್ 2-3 ಅವರ್ಸ್ ಸ್ಟಡಿ ಮಾಡ್ಕೋತೀರಿ. ಆಮೇಲೆ ಏನ್ ಮಾಡ್ತೀರಿ, ಮಧ್ಯಾಹ್ನ ಆಗೇನ್ ಲೇಜಿನೆಸ್ ಬಂತ ಮಲ್ಕೊಂಡೆ ಊಟ ಮಾಡ್ದೆ ಅದು ಇದು ಅಂತಂದ್ರು ನಿಮ್ದು ಒಂದ್ 6-7 ಅವರ್ಸ್ ಕವರ್ ಆಗ್ತೈತಿ. ಬಟ್ ಮಾರ್ನಿಂಗ್ ಏನಾರ ಎದ್ರಿ ಅಂದ್ರೆ ನಿಮ್ದು ಇನ್ನೂ ಹೆಚ್ಚು ಅವರ್ ಕವರ್ ಆಗ್ತೈತಿ ಅಂಡ್ ಪ್ರೊಡಕ್ಟಿವ್ ಆಗಿ ನೀವು ಸ್ಟಡಿ ಮಾಡ್ತೀರಿ. ಬೆಳಗಿನ ಟೈಮ್ ಹಿಂಗಿರ್ತೈತಲ್ಲ ನಿಮ್ದು ಏನು ಸ್ಟ್ರೆಸ್ ಇರಂಗಿಲ್ಲ ತಲೆಯಾಗಿಂದ. ರಾತ್ರಿ ಏನ್ ಮಲ್ಕೊಂಡ್ ನೀವು ಒಂದ್ ಲಾಂಗ್ ಅವರ್ಸ್ ಒಳಗೆ ನಿದ್ದಿ ಮಾಡಿ ಹೇಳ್ತಿರಲ್ಲ, ನಿಮಗ್ ತಲೆಯಾಗ ಯಾರ್ದಾರ ಜಗಳ ಮಾಡಿದ್ದನ್ನು, ಟಿವಿ ನೋಡಿದ್ದನ್ನು, ರೀಲ್ಸ್ ನೋಡಿದ್ದನ್ನು, ಮನೆಯಾಗಿನವ್ರ ಜೊತೆ ಮಾತಾಡಿದ್ದನ್ನು ಏನು ನಿಮ್ ತಲೆಯಾಗಿರಂಗಿಲ್ಲ. ತಲೆ ಪೂರಾ ಶಾಂತ ಇರ್ತೈತಿ. ಆ ಟೈಮ್ ಒಳಗೆ ನೀವು 3 ಅವರ್ಸ್ ಏನ್ ಕಂಟಿನ್ಯೂ ಸ್ಟಡಿ ಮಾಡ್ರೆ ಅದು 4-5 ಅವರ್ಗೆ ಈಕ್ವಲ್ ಇರ್ತೈತಿ. ಅಷ್ಟ ಪೋರ್ಷನ್ ನ ನಿಮ್ ಮೈಂಡ್ ಒಳಗೆ ಹೋಗಿರ್ತೈತಿ. ಬಿಕಾಸ್ ಇಲ್ಲಿ ಎಷ್ಟು ಅವರ್ ಓದಿನಿ, ಎಷ್ಟು ಪೇಜ್ ಓದಿನಿ ಅನ್ನೋಕ್ಕಿಂತ ಎಷ್ಟು ನೀವು ನೆನಪಿಟ್ಕೊಂಡಿರಿ, ಎಷ್ಟು ಅರ್ಥ ಮಾಡ್ಕೊಂಡಿರಿ ಅನ್ನೋದ ಬಹಳ ಇಂಪಾರ್ಟೆಂಟ್ ಆಕೈತಿ. ಹಿಂಗಾಗಿ ಬೆಳಗಿನ ಟೈಮ್ ಅದೊಂದು ಯುಟಿಲೈಸೇಷನ್ ಮಾಡ್ಕೊಳ್ರಿ. ಅದಕ್ಕನ ಎಷ್ಟೋ ಜನ ಜ್ಞಾನಿಗಳಾಗಿರ್ಬೋದು, ಸನ್ಯಾಸಿಗಳು, ಗುರುಗಳು ಎಲ್ಲಾರು ನಿಮಗ್ ದೊಡ್ಡ ದೊಡ್ಡ ವ್ಯಕ್ತಿಗಳು ಹೇಳೋದನ್ನ ಅದ ಬೆಳಗಿನ ಟೈಮ್ ಎದ್ದೇಳ್ರಿ, ಬೆಳಗಿನ 4 ಗಂಟೆಗೆ 5 ಗಂಟೆಗೆಲ್ಲ ಎದ್ದು ಓದ್ರಿ ಅಂತ ಅದ ಕಾರಣಕ್ಕನ ಹೇಳ್ತಿರ್ತಾರೋ. ಸೊ ಬೆಳಗಿನ ಒಂದು ಪ್ರೊಡಕ್ಟಿವ್ ಟೈಮ್ ಯುಟಿಲೈಸೇಷನ್ ಮಾಡ್ಕೊಡ್ರಿ. ಈ ತರ ನೀವ್ ಏನಾರ ಒಂದು ರೂಟೀನ್ ನ ಫಾಲೋ ಮಾಡಿರಿ ಅಂದ್ರೆ ಡೆಫಿನೆಟ್ಲಿ ನಿಮ್ಮ ಒಂದು ವಾಸ್ಟ್ ಸಿಲೆಬಸ್ ಕವರ್ ಆಗ್ತೈತಿ. ನಿಮಗೆ ರಿವಿಷನ್ ಗನು ಟೈಮ್ ಸಿಗ್ತೈತಿ ಅಂಡ್ ಯಾವುದೇ ಟೈಮ್ ಒಳಗೂ ನಿಮಗೆ ಡಿಫಿಕಲ್ಟಿ ಆಗಂಗಿಲ್ಲ ನಿಮ್ಮ ಒಂದು ಸಿಲೆಬಸ್ ನ ಕವರ್ ಮಾಡ್ಲಿಕ್ಕೆ. ಐ ಹೋಪ್ ಈ ಇನ್ಫಾರ್ಮೇಶನ್ ಡೆಫಿನೆಟ್ಲಿ ಯೂಸ್ ಆಗಿರ್ತೈತೆ ಅನ್ಕೋತೇನೆ. ಇಷ್ಟ ಆತಂದ್ರೆ ದಯವಿಟ್ಟು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.